ಕಾಣೆಯಾಗಿರೋ ತನ್ನ ತಂಗಿಗಾಗಿ ಅಣ್ಣನೊಬ್ಬ ಬೆಂಗಳೂರಿನ ಬೀದಿಗಳಲ್ಲಿ ಹುಡುಕಾಟ ನಡೆಸುತ್ತಿದ್ದಾನೆ. ಮೂಲತಃ ರಾಜಸ್ಥಾನದವನಾದ ಚಂದನ್ ಅನ್ನುವವನು ತಂಗಿ ಸಂಧ್ಯಾ ಜೈಪುರ ನಗರದಿಂದ ಕಳೆದ ಮಾರ್ಚ್ 27ರಂದು ನಾಪತ್ತೆಯಾಗಿರ್ತಾಳೆ. ಟೆಲಿಕಾಲರ್ ಆಗಿ ಜೈಪುರದ ಖಾಸಗಿ ಕಂಪನಿಯಲ್ಲಿ ಕೆಲಸ ಮಾಡ್ತಿದ್ದ ಯುವತಿ ಸಂಧ್ಯಾಳನ್ನ ಅದೇ ಏರಿಯಾದ ಮೊಬೈಲ್ ಮಳಿಗೆಯಲ್ಲಿ ಸೇಲ್ಸ್ಮನ್ ಆಗಿ ಕೆಲಸ ಮಾಡ್ತಿದ್ದ ಇಮ್ರಾನ್ ಖಾನ್ ಎಂಬಾತ ಲವ್ ಜಿಹಾದ್ ಹಿನ್ನೆಲೆಯಲ್ಲಿ ಅಪಹರಿಸಿದ್ದಾನೆ ಅನ್ನೋದು ಸಂಧ್ಯಾಳ ಅಣ್ಣ ಚಂದನ್ ಆರೋಪ. ಇನ್ನು ಸಂಧ್ಯಾಳನ್ನ ಇಮ್ರಾನ್ ಖಾನ್ ಬೆಂಗಳೂರಿಗೆ ಕರೆದುಕೊಂಡು ಬಂದಿದ್ದಾನೆ ಅಂತ ಚಂದನ್ ಕಳೆದ 10 ದಿನಗಳಿಂದ ನಗರದ ಬೀದಿ ಅಲಿತಿದ್ದಾನೆ. ಅಲ್ಲದೆ ಈ ಬಗ್ಗೆ ಬೆಂಗಳೂರು ಪೊಲೀಸ್ ಕಮಿಷನರ್ ಕಚೇರಿಗೂ ಕೂಡ ದೂರನ್ನ ನೀಡಿದ್ದಾನೆ. ಈಗಾಗಲೇ ಈ ಘಟನೆ ಸಂಬಂಧ ರಾಜಸ್ಥಾನ ಜೈಪುರದಲ್ಲಿರುವ ವೈಶಾಲಿ ನಗರ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು, ವೈಶಾಲಿ ನಗರ ಪೊಲೀಸರು 3 ತಿಂಗಳಿನಿಂದ ನಾಪತ್ತೆಯಾಗಿರುವ ಸಂಧ್ಯಾ ಹಾಗೆ ಇಮ್ರಾನ್ ಖಾನ್ ಪತ್ತೆಗೆ ಬಲೆ ಬೀಸಿದ್ರೂ ಕೂಡ ಇದುವರೆಗೂ ಪತ್ತೆಯಾಗಿಲ್ಲ. ಫೋಟೋದಲ್ಲಿ ನೋಡ್ತಿರುವ ಯುವತಿ ಸಂಧ್ಯಾ ನಾಪತ್ತೆಯಾಗಿರೋದು ಈಕೆಯ ಅಣ್ಣ ಈಕೆಗಾಗಿ ಬೆಂಗಳೂರಿನ ಬೀದಿಗಳಲ್ಲಿ ಇದೀಗ ಹುಡುಕಾಟವನ್ನ ಮಾಡ್ತಾ ಇರೋದು. ಅಣ್ಣನ ಪ್ರಕಾರ ಇದು ಲವ್ ಜಿಹಾದ್ ಕೇಸ್. ಬೇರೆ ಧರ್ಮದ ಯುವಕನೊಬ್ಬ ತನ್ನ ತಂಗಿಯ ಮನಸ್ಸನ್ನ ಪರಿವರ್ತಿಸಿ ಆಕೆಯನ್ನ ಕರ್ಕೊಂಡು ಬಂದಿದ್ದಾನೆ. ಹೀಗಾಗಿ ನನ್ನ ತಂಗಿಯನ್ನ ಹುಡುಕಿಸಿ ಕೊಡಿ ಅಂತ ಹೇಳಿ ರಾಜಸ್ಥಾನ ಹಾಗೆ ಬೆಂಗಳೂರು ಪೊಲೀಸರ ಮೊರೆ ಹೋಗಿರೋದು. ಇನ್ನು ಪೊಲೀಸರ ಮೊರೆ ಹೋಗಿದ್ರೂ ಕೂಡ ತಾನೇ ಕೈಯಲ್ಲಿ ತಂಗಿಯ ಫೋಟೋವನ್ನ ಹಿಡ್ಕೊಂಡು ಬೆಂಗಳೂರಿನ ಬೀದಿಗಳನ್ನ ಅಕ್ಷರಶಃ ಅಲಿತಾ ಇದ್ದಾನೆ 10 ದಿನಗಳಿಂದ. ಇನ್ನು ಈ ಬಗ್ಗೆ ಈಗಾಗಲೇ ಪ್ರಕರಣವನ್ನು ದಾಖಲಿಸಿಕೊಂಡಿರುವ ಅಲ್ಲಿನ ಅಂದ್ರೆ ರಾಜಸ್ಥಾನದ ಪೊಲೀಸರು ಕೂಡ ಆಕೆಗಾಗಿ ಹುಡುಕಾಟವನ್ನ ನಡೆಸ್ತಾ ಇದ್ದಾರೆ. ಬೆಂಗಳೂರಿನ ಕಮಿಷನರ್ ಕಚೇರಿಯಲ್ಲೂ ಕೂಡ ತಂಗಿಯನ್ನ ಹುಡುಕಿಸಿ ಕೊಡಿ ಅಂತ ಹೇಳಿ ಈತ ದೂರನ್ನ ನೀಡಿದ್ದಾನೆ. ನನ್ನ ತಂಗಿ ಹೆಸರು ಸಂಧ್ಯಾ. ಆಕೆಗೆ 25 ವರ್ಷ. ಅವಳು ಜಯಪುರದ ಕಂಪನಿಯೊಂದರಲ್ಲಿ ಕೆಲಸ ಮಾಡ್ತಾ ಇದ್ಲು. ಆಕೆಗೆ ಇಮ್ರಾನ್ ಖಾನ್ ಎಂಬಾತ ಮೋಸ ಮಾಡಿ ಮನೆಯಿಂದ ಅಪಹರಿಸಿದ್ದಾನೆ. ಈ ಬಗ್ಗೆ ನಾವು ಠಾಣೆಗೆ ದೂರು ನೀಡಿದ ನಂತರ ಪೊಲೀಸರು ನನ್ನ ತಂಗಿ ಮೊಬೈಲ್ ಕಾಲ್ ಡೀಟೇಲ್ಸ್ ಪರಿಶೀಲನೆ ಮಾಡಿದ್ದಾರೆ. ಆನಂತರ ಆ ಹುಡುಗ ಮತ್ತು ಆತ ಎಲ್ಲಿದ್ದಾನೆ ಎಂಬ ಮಾಹಿತಿ ಸಿಕ್ಕಿದೆ. ಅದಕ್ಕಾಗಿ ನಾನು ಬೆಂಗಳೂರಿಗೆ ಬಂದಿದ್ದು ಕಳೆದ 10 ದಿನಗಳಿಂದ ಇಲ್ಲಿ ಎಲ್ಲಾ ಕಡೆ ಹುಡುಕಾಟ ನಡೆಸಿದ್ದೇನೆ. ಚಿಕಿತ್ಸೆ ಹೆಸರಲ್ಲಿ ವೈದ್ಯನೋರ್ವ ಮಹಿಳೆಗೆ ಥಳಿಸಿರೋ ಘಟನೆ ರಾಜಸ್ಥಾನದ ಬರ್ಮೇರ್ನಲ್ಲಿ ನಡೆದಿದೆ. ಪ್ರಜ್ಞೆ ತಪ್ಪಿದ ಮಹಿಳೆಯನ್ನ ಸಂಬಂಧಿಕರು ಜಿಲ್ಲಾಸ್ಪತ್ರೆಗೆ ದಾಖಲಿಸಿದ್ರು. ಆದರೆ ಚಿಕಿತ್ಸೆ ನೀಡೋ ನೆಪದಲ್ಲಿ ಸುರೇಂದ್ರನಾಥ್ ಅನ್ನೋ ವೈದ್ಯ ಮಹಿಳೆಗೆ ಮನಬಂದಂತೆ ಕಪಾಳಕ್ಕೆ ಹೊಡೆದಿದ್ದಾನೆ. ಇನ್ನು ಮಹಿಳೆಗೆ ದುಷ್ಟಶಕ್ತಿ ಮೆಟ್ಟಿಕೊಂಡಿದೆ ಅಂತ ನಂಬಿದ್ದ ಡಾಕ್ಟರ್ ಮಹಿಳೆ ಮೇಲೆ ಹಲ್ಲೆ ಮಾಡಿದ್ದಾನೆ. ಪ್ರಜ್ಞಾಹೀನ ಸ್ಥಿತಿಯಲ್ಲಿದ್ದ ಮಹಿಳೆಯ ಜುಟ್ಟು ಹಿಡಿದು ಮೃಗೀಯವಾಗಿ ವರ್ತಿಸಿದ್ದಾನೆ. ಇನ್ನು ಪ್ರಕರಣವನ್ನ ಗಂಭೀರವಾಗಿ ಪರಿಗಣಿಸಿರೋ ಮೇಲಾಧಿಕಾರಿಗಳು ತನಿಖೆಗೆ ಆದೇಶಿಸಿದ್ದಾರೆ. ಆದರೆ ಈ ಬಗ್ಗೆ ಪ್ರತಿಕ್ರಿಯೆ ನೀಡೋಕೆ ವೈದ್ಯ ಸುರೇಂದ್ರನಾಥ್ ನಿರಾಕರಿಸಿದ್ದಾನೆ.